ನಮಸ್ಕಾರ. ಇವತ್ತಿನ ಚರ್ಚೆಗೆ ಸ್ವಾಗತ. ನಾವು ಇಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಗತ್ತಿನ ಒಂದು ಬಹಳ ಮುಖ್ಯವಾದ ಪರಿಕಲ್ಪನೆಯನ್ನು ನೋಡಲಿದ್ದೇವೆ. ವಿಶೇಷವಾಗಿ ವಿಟಿಯು ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಿರೋರಿಗೆ ಇದು ತುಂಬಾ ಉಪಯುಕ್ತವಾಗಲಿದೆ. ನಮ್ಮ ಇವತ್ತಿನ ವಿಷಯ ಸೀಕ್ವೆನ್ಸ್ ಮಾಡೆಲಿಂಗ್, ಅದರಲ್ಲೂ ರಿಕರೆಂಟ್ ನ್ಯೂರಲ್ ನೆಟ್ವರ್ಕ್ಸ್ ಅಂದ್ರೆ ಆರ್ಎನ್ಎನ್ಸ್. ಹೌದು, ಯಾಕಂದ್ರೆ ಇವತ್ತಿನ ದೊಡ್ಡ ಎಐ ಮಾಡೆಲ್ಗಳಾದ ಟ್ರಾನ್ಸ್ಫಾರ್ಮರ್ಗಳು, LLMಗಳು ಇದೆಲ್ಲದಕ್ಕೂ RNN ಒಂದು ರೀತಿ ಬುನಾದಿ ಇದ್ದ ಹಾಗೆ. ಇದನ್ನು ಅರ್ಥ ಮಾಡ್ಕೊಂಡ್ರೆ ಮುಂದಿನದು ಸುಲಭವಾಗುತ್ತೆ. ಅದ್ಭುತ. ಹಾಗಾದ್ರೆ ಶುರು ಮಾಡೋಣ. ಮೊದಲನೇ ಪ್ರಶ್ನೆ, ಸಾಮಾನ್ಯ ನ್ಯೂರಲ್ ನೆಟ್ವರ್ಕ್ಸ್ ಅಂತ ನಾವು ಕೇಳಿದ್ದೇವೆ. ಈ RNN ಅದಕ್ಕಿಂತ ಹೇಗೆ ಭಿನ್ನ? ಒಳ್ಳೆ ಪ್ರಶ್ನೆ. ಈಗ ನೋಡಿ, ಕನ್ವಲ್ಯೂಷನಲ್ ನೆಟ್ವರ್ಕ್ಸ್ ಅಂದ್ರೆ CNNs ಚಿತ್ರಗಳನ್ನ ಪ್ರಾಸೆಸ್ ಮಾಡೋಕೆ ಸ್ಪೆಷಲೈಸ್ಡ್ ಆಗಿವೆ. ಹೌದು. ಹಾಗೆಯೇ RNNಗಳು ಅನುಕ್ರಮಗಳನ್ನ ಅಂದ್ರೆ ಸೀಕ್ವೆನ್ಸಸ್ ಅನ್ನ ಅರ್ಥ ಮಾಡ್ಕೊಳ್ಳೋಕೆ ಅಂತಾನೆ ಮಾಡಿರೋದು. ಸೀಕ್ವೆನ್ಸ್ ಅಂದ್ರೆ ಸ್ವಲ್ಪ ವಿವರಿಸ್ತೀರಾ? ಖಂಡಿತ. ಸೀಕ್ವೆನ್ಸ್ ಅಂದ್ರೆ ಒಂದರ ನಂತರ ಬರುವ ಡೇಟಾ. ಉದಾಹರಣೆಗೆ ಒಂದು ವಾಕ್ಯದಲ್ಲಿರೋ ಪದಗಳು ಅಥವಾ ಟೈಮ್ ಸೀರೀಸ್ ಡೇಟಾ, ಸ್ಟಾಕ್ ಮಾರ್ಕೆಟ್ ಬೆಲೆಗಳು, ಇವೆಲ್ಲದರಲ್ಲೂ ಆ ಆರ್ಡರ್ ಅಂದ್ರೆ ಕ್ರಮ ಇದೆಯಲ್ಲ, ಅದು ತುಂಬಾ ಮುಖ್ಯ. ಸರಿ, ಆದ್ರೆ ಒಂದು ಸಾಮಾನ್ಯ ಫೀಡ್ ಫಾರ್ವರ್ಡ್ ನೆಟ್ವರ್ಕ್ ಕೂಡ ಒಂದು ವಾಕ್ಯವನ್ನ ಇನ್ಪುಟ್ ಆಗಿ ತಗೋಬೋದಲ್ಲ. ಅದರಲ್ಲೇನ್ ಸಮಸ್ಯೆ? RNN ಯಾಕೆ ಬೇಕು? ಅಲ್ಲೇ ಇಡೀ ವಿಷಯದ ತಿರುಳಿರೋದು. RNNಗಳ ಅತಿ ದೊಡ್ಡ ಶಕ್ತಿ ಅಂದ್ರೆ ಪ್ಯಾರಾಮೀಟರ್ ಶೇರಿಂಗ್. ಪ್ಯಾರಾಮೀಟರ್ ಶೇರಿಂಗ್? ಹೌದು. ಒಂದು ಸಾಮಾನ್ಯ ನೆಟ್ವರ್ಕಿಗೆ ಐ ವೆಂಟ್ ಟು ನೆಪಾಲ್ ಇನ್ 2009 ಅಂತ ಒಂದು ವಾಕ್ಯ ಕೊಟ್ರೆ, ಅದು ಐ ಮೊದಲನೇ ಜಾಗದಲ್ಲಿದೆ, ವೆಂಟ್ ಎರಡನೇ ಜಾಗದಲ್ಲಿದೆ, ಹೀಗೆ ಪ್ರತಿಯೊಂದು ಪೊಸಿಷನ್ನಿಗೂ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಕಲಿಬೇಕಾಗತ್ತೆ. ಒಂದು ನಿಮಿಷ. ಅಂದ್ರೆ ಆ ನೆಟ್ವರ್ಕ್ ಪ್ರಕಾರ 2009 ಅನ್ನೋದು 6ನೇ ಪದವಾಗಿ ಬಂದ್ರೆ ಮಾತ್ರ ಅದೊಂದು ವರ್ಷ ಅಂತ ಅದಕ್ಕೆ ಗೊತ್ತಾಗುತ್ತಾ? ಎಕ್ಸಾಕ್ಟ್ಲಿ. ಅದೇ ವಾಕ್ಯವನ್ನ ನಾನು ಇನ್ 2009 ಐ ವೆಂಟ್ ಟು ನೇಪಾಲ್ ಅಂತ ಬದಲಿಸಿದ್ರೆ ಅದಕ್ಕೆ ಗೊಂದಲ ಆಗುತ್ತಾ? ನಿಖರವಾಗಿ. ಅದಕ್ಕೆ 2009 ಅನ್ನೋ ಪದದ ಅರ್ಥಕ್ಕಿಂತ ಅದರ ಪೊಸಿಷನ್ ಮುಖ್ಯ ಆಗ್ಬಿಡುತ್ತೆ. ಅದು ಮತ್ತೆ ಮೊದಲಿಂದ ಕಲಿಬೇಕು. 2009 ಎರಡನೇ ಸ್ಥಾನದಲ್ಲಿದ್ರೆ ಅದೊಂದು ವರ್ಷ ಅಂತ. ಇದು ತುಂಬಾ ಇನ್ಎಫಿಷಿಯಂಟ್. ಇಲ್ಲೇ RNN ಜಬರ್ದಸ್ತ್ ಕೆಲಸ ಮಾಡುತ್ತೆ. ಅದು ಒಂದೇ ಸೆಟ್ ಆಫ್ ವೇಟ್ಸ್ ಅಂದ್ರೆ ಒಂದೇ ಜ್ಞಾನವನ್ನ ಸೀಕ್ವೆನ್ಸ್ನ ಪ್ರತಿಯೊಂದು ಹಂತದಲ್ಲೂ ಹಂಚಿಕೊಳ್ಳುತ್ತೆ. ಹಾಗಾದ್ರೆ ಇದು ಕೇವಲ ಎಫಿಷಿಯನ್ಸಿ ಬಗ್ಗೆ ಅಲ್ಲ, ಇದು ಮಾಡೆಲ್ಗೆ ಒಂದು ಕಾನ್ಸೆಪ್ಟ್ ಕಲಿಸುವ ಹಾಗೆ. ಅಂದ್ರೆ 2009 ಎಲ್ಲೇ ಬರಲಿ ಅದೊಂದು ವರ್ಷ ಅನ್ನೋ ಪ್ಯಾಟರ್ನ್ ಅಲ್ಲ, ಅದು ಕಲಿಯುತ್ತೆ ಅಲ್ವಾ? ಎಸ್, ದಾಟ್ಸ್ ದ ಪ್ಯಾರಾಡೈಮ್ ಶಿಫ್ಟ್. ಇದರಿಂದ ಮಾಡೆಲ್ ತುಂಬಾ ಫ್ಲೆಕ್ಸಿಬಲ್ ಆಗುತ್ತೆ. ಬೇರೆ ಬೇರೆ ಉದ್ದದ ವಾಕ್ಯಗಳನ್ನು ನಿಭಾಯಿಸಬಲ್ಲದು. 10 ಪದಗಳ ವಾಕ್ಯದಲ್ಲಿ ಟ್ರೈನ್ ಆದ ಮಾಡೆಲ್ 20 ಪದಗಳ ವಾಕ್ಯವನ್ನು ಪ್ರಾಸೆಸ್ ಮಾಡಬಲ್ಲದು. ಇದು RNNಗಳ ದೊಡ್ಡ ಅನುಕೂಲ. ಇದು ನಿಜಕ್ಕೂ ಒಂದು ದೊಡ್ಡ ಬದಲಾವಣೆ. ಸರಿ, ಈ ನೆಟ್ವರ್ಕ್ ಈ ನೆನಪಿನ ಶಕ್ತಿಯನ್ನ ಹೇಗೆ ಉಳಿಸಿಕೊಳ್ಳುತ್ತೆ? ಇದರ ಹಿಂದಿನ ತಂತ್ರ ಏನು? ಪುಸ್ತಕದಲ್ಲಿ ಅನ್ಫೋಲ್ಡಿಂಗ್ ಕಂಪ್ಯೂಟೇಷನಲ್ ಗ್ರಾಫ್ಸ್ ಅಂತ ಒಂದು ಪದ ಇದೆ. ಕೇಳೋಕೆ ಸ್ವಲ್ಪ ಟೆಕ್ನಿಕಲ್ ಅನ್ಸುತ್ತೆ. ಅದನ್ನ ತುಂಬಾ ಸರಳವಾಗಿ ನೋಡಬಹುದು. RNNನ ಹೃದಯದಲ್ಲಿ ಒಂದು ಲೂಪ್ ಇದೆ. ಲೂಪ್? ಹೌದು, ಒಂದು ಪುನರಾವರ್ತನೆ. ಪ್ರತಿ ಹಂತದ ಔಟ್ಪುಟ್ ಮುಂದಿನ ಹಂತದ ಇನ್ಪುಟ್ ಆಗುತ್ತೆ. ಹೀಗೆ ಮಾಹಿತಿ ಅಥವಾ ನೆನಪು ಮುಂದೆ ಸಾಗುತ್ತಾ ಇರುತ್ತೆ. ಅನ್ಫೋಲ್ಡಿಂಗ್ ಅಂದ್ರೆ ಈ ಲೂಪನ್ನ ಬಿಡಿಸಿ ಒಂದು ಉದ್ದನೆಯ ಸರಪಳಿಯ ಹಾಗೆ ಚೈನ್ ಲೈಕ್ ಸ್ಟ್ರಕ್ಚರ್ ಚಿತ್ರಿಸ್ಕೊಳ್ಳೋದಷ್ಟೇ. ಅಂದ್ರೆ ಒಂದು ಸಣ್ಣ ಲೂಪ್ ಅನ್ನ ವಾಕ್ಯದ ಉದ್ದಕ್ಕೆ ಹಿಗ್ಗಿಸಿ ನೋಡೋ ತರನಾ? ಪರ್ಫೆಕ್ಟ್. 3 ಪದಗಳ ವಾಕ್ಯ ಇದ್ರೆ ಆ ಲೂಪನ್ನ 3 ಬಾರಿ ಬರದ ಹಾಗೆ. ಮೊದಲ ಪದದ ನಂತರ ನೆಟ್ವರ್ಕ್ನ ಸ್ಥಿತಿ ಎರಡನೆಯ ಪದದ ಜೊತೆ ಸೇರಿ ಹೊಸ ಸ್ಥಿತಿಯನ್ನು ಕೊಡುತ್ತೆ. ಅದು 3ನೇ ಪದದ ಜೊತೆ ಸೇರಿ ಅಂತಿಮ ಸ್ಥಿತಿಯನ್ನು ಕೊಡುತ್ತೆ. ಹೀಗೆ ಮಾಡೋದಾಗ ಆ ಲೂಪ್ ಮಾಯವಾಗಿ ನಮಗೊಂದು ನೇರವಾದ ನೆಟ್ವರ್ಕ್ ಸಿಗುತ್ತೆ. ಈ ರೀತಿ ಅನ್ಫೋಲ್ಡ್ ಮಾಡೋದ್ರಿಂದ ಏನು ಪ್ರಯೋಜನ? 2 ಮುಖ್ಯ ಪ್ರಯೋಜನ. ಒಂದು, ಇದು ನೆಟ್ವರ್ಕ್ ಹೇಗೆ ಕಲಿಯುತ್ತೆ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಸಹಾಯ ಮಾಡುತ್ತೆ. ಈ ಅನ್ಫೋಲ್ಡೆಡ್ ಗ್ರಾಫ್ ಮೇಲೆ ನಾವು ಸಾಮಾನ್ಯ ಬ್ಯಾಕ್ ಪ್ರಾಪಗೇಷನ್ ಆಲ್ಗೋರಿದಮ್ ಅನ್ನೇ ಬಳಸಬಹುದು. ಅದಕ್ಕೆ ಬ್ಯಾಕ್ ಪ್ರಾಪಗೇಷನ್ ಥ್ರೂ ಟೈಮ್ ಅಥವಾ BPTT ಅಂತ ಕರೀತಾರೆ. BPTT. ಓಕೆ. ಎರಡನೆಯದಾಗಿ ಇದು ಪ್ಯಾರಾಮೀಟರ್ ಶೇರಿಂಗ್ನ ಮಹತ್ವವನ್ನ ತೋರಿಸುತ್ತೆ. ಆ ಉದ್ದನೆಯ ಸರಪುಳಿಯ ಪ್ರತಿಯೊಂದು ಕೊಂಡಿಯಲ್ಲೂ ನಾವು ಒಂದೇ ಫಂಕ್ಷನ್, ಒಂದೇ ಸೆಟ್ ಆಫ್ ಪ್ಯಾರಾಮೀಟರ್ಸ್ ಅನ್ನ ಬಳಸ್ತೀವಿ. ಸರಿ, ಈಗ ಆ ಕೊಂಡಿ ಒಳಗೆ ಏನಿದೆ ಅಂತ ನೋಡೋಣ. ಪುಸ್ತಕದ ಚಿತ್ರ 10.3ರಲ್ಲಿ U, V ಮತ್ತು W ಅಂತ 3 ವೇಟ್ ಮೆಟ್ರಿಕ್ಸ್ಗಳ ಬಗ್ಗೆ ಹೇಳಿದ್ದಾರೆ. ಅವುಗಳ ಪಾತ್ರ ಏನು? ಒಂದು ಅನಾಲಜಿ ಮೂಲಕ ಇದನ್ನ ಅರ್ಥ ಮಾಡಿಕೊಳ್ಳೋಣ.
RNN ಅನ್ನೋದು ಒಂದು ವಾಕ್ಯವನ್ನ ಒಂದೊಂದೇ ಪದವಾಗಿ ಓದ್ತಿರೋ ಒಬ್ಬ ವ್ಯಕ್ತಿ ಅಂತ ಅನ್ಕೊಳ್ಳಿ. ಓಕೆ. ಯು ಮ್ಯಾಟ್ರಿಕ್ಸ್ ಆ ವ್ಯಕ್ತಿಯ ಕಣ್ಣು ಇದ್ದಾಗೆ. ಇದು ಪ್ರತಿ ಹಂತದಲ್ಲಿ ಬರೋ ಹೊಸ ಇನ್ಪುಟ್ ಎಕ್ಸ್ ಅಂದ್ರೆ ಹೊಸ ಪದವನ್ನ ಪ್ರಾಸೆಸ್ ಮಾಡುತ್ತೆ. ಸರಿ, ಕಣ್ಣು. ಡಬ್ಲ್ಯೂ ಮ್ಯಾಟ್ರಿಕ್ಸ್ ಆ ವ್ಯಕ್ತಿಯ ಶಾರ್ಟ್ ಟರ್ಮ್ ಮೆಮೊರಿ ಇದ್ದಾಗೆ. ಇದು ಹೊಸದಾಗಿ ಓದಿದ ಪದ ಹಳೆಯ ನೆನಪನ್ನ h(t-1) ಅನ್ನ ಹೇಗೆ ಬದಲಾಯಿಸಬೇಕು ಅಂತ ನಿರ್ಧರಿಸುತ್ತೆ. ಇದೇ RNNಗೆ ಅದರ ನೆನಪಿನ ಶಕ್ತಿಯನ್ನು ಕೊಡೋದು. ಓ, ಮೆಮೊರಿ. ಮತ್ತು ವಿ ಮ್ಯಾಟ್ರಿಕ್ಸ್ ಆ ವ್ಯಕ್ತಿಯ ಬಾಯಿ ಇದ್ದ ಹಾಗೆ. ಪ್ರಸ್ತುತ ಯೋಚನೆ ಅಥವಾ ನೆನಪಿನ h(t) ಆಧಾರದ ಮೇಲೆ ಏನನ್ನ ಔಟ್ಪುಟ್ ಮಾಡಬೇಕು ಅಂತ ಇದನ್ನು ನಿರ್ಧರಿಸುತ್ತೆ. ವಾವ್. ಯು ಕಣ್ಣು, ಡಬ್ಲ್ಯೂ ಮೆಮೊರಿ, ವಿ ಬಾಯ್. ಇದು ತುಂಬಾ ಚೆನ್ನಾಗಿದೆ. ಹಾಗಾದ್ರೆ ಫಾರ್ವರ್ಡ್ ಪ್ರಾಪಗೇಷನಲ್ಲಿ ಈ ವ್ಯಕ್ತಿ ಪ್ರತಿ ಪದ ಓದಿದಾಗ ಮೆಮೊರಿ ಹೇಗೆ ಅಪ್ಡೇಟ್ ಆಗತ್ತೆ? ಪ್ರತಿ ಟೈಮ್ ಸ್ಟೆಪ್ ಟಿಯಲ್ಲೂ ನೆಟ್ವರ್ಕ್ 2 ವಿಷಯಗಳನ್ನು ಮಿಶ್ರಣ ಮಾಡುತ್ತೆ. ಒಂದು ಹೊಸ ಮಾಹಿತಿ ಅಂದ್ರೆ x(t), ಇನ್ನೊಂದು ಹಳೆಯ ನೆನಪು ಅಂದ್ರೆ h(t-1). ಯು ಮತ್ತು ಡಬ್ಲ್ಯೂ ಮ್ಯಾಟ್ರಿಕ್ಸ್ಗಳು ಈ ಮಿಶ್ರಣವನ್ನ ನಿಯಂತ್ರಿಸ್ತವೆ. ಈ ಮಿಶ್ರಣವನ್ನ ಒಂದು ಆಕ್ಟಿವೇಷನ್ ಫಂಕ್ಷನ್, ಸಾಮಾನ್ಯವಾಗಿ ಟ್ಯಾನ್ ಮೂಲಕ ಪಾಸ್ ಮಾಡಿ ಹೊಸ ನೆನಪು h(t) ಸೃಷ್ಟಿಯಾಗುತ್ತೆ. ಆಮೇಲೆ ಈ ಹೊಸ ನೆನಪಿನಿಂದ ವಿ ಮ್ಯಾಟ್ರಿಕ್ಸ್ ಬಳಸಿ ಒಂದು ಔಟ್ಪುಟ್ ಜನರೇಟ್ ಆಗುತ್ತೆ. ಓಕೆ. ಈ ಅನ್ಫೋಲ್ಡ್ ಮಾಡಿ BPTT ಮೂಲಕ ಕಲಿಯೋದು ತಾರ್ಕಿಕವಾಗಿ ಸರಿಯೇ ಅನಿಸುತ್ತೆ. ಆದ್ರೆ ಒಂದು ವೇಳೆ ಸೀಕ್ವೆನ್ಸ್ ಬಹಳ ಉದ್ದವಾಗಿದ್ರೆ ಏನಾಗುತ್ತೆ? ಆ ಸರಪಳಿ ತುಂಬಾ ದೊಡ್ಡದಾಗುತ್ತಲ್ಲ? ಎಕ್ಸಾಕ್ಟ್ಲಿ. ಆ ಗ್ರೇಡಿಯಂಟ್ ಸಿಗ್ನಲ್ ಅಂದ್ರೆ ಕಲಿಯೋಗ್ ಬೇಕಾದ ಸಿಗ್ನಲ್ ಕೊನೆಯಿಂದ ಆರಂಭದವರೆಗೂ ತನ್ನ ಶಕ್ತಿಯನ್ನ ಉಳಿಸ್ಕೊಳ್ಳೋಕೆ ಸಾಧ್ಯನಾ? ನೀವು RNAಗಳ ಅತಿ ದೊಡ್ಡ, ಅತಿ ಮೂಲಭೂತ ಸಮಸ್ಯೆಯನ್ನೇ ಕೇಳ್ತಿದ್ದೀರಿ. ಇದನ್ನೇ ಚಾಲೆಂಜ್ ಆಫ್ ಲಾಂಗ್ ಟರ್ಮ್ ಡಿಪೆಂಡೆನ್ಸೀಸ್ ಅಂತ ಕರೆಯೋದು. ಲಾಂಗ್ ಟರ್ಮ್ ಡಿಪೆಂಡೆನ್ಸೀಸ್. ಹೌದು. BPTTಯಲ್ಲಿ ಏನಾಗುತ್ತೆ, ನಾವು ಗ್ರೇಡಿಯಂಟ್ ಅನ್ನ ಸಮಯದ ಮೂಲಕ ಹಿಂದಕ್ಕೆ ಕಳಿಸ್ತೀವಿ. ಈ ಪ್ರಕ್ರಿಯೆಯಲ್ಲಿ ಗ್ರೇಡಿಯಂಟ್ ಪದೇ ಪದೇ ಆ ಡಬ್ಲ್ಯೂ ಮ್ಯಾಟ್ರಿಕ್ಸ್ ಅಂದ್ರೆ ನಮ್ಮ ಮೆಮರಿ ಮ್ಯಾಟ್ರಿಕ್ಸ್ ಜೊತೆ ಗುಣಿಸಲ್ಪಡುತ್ತೆ. ಅದ್ರಿಂದೇನಾಗತ್ತೆ? ಇದು ಒಂದು ರೀತಿ ಟೆಲಿಫೋನ್ ಆಟ ಆಡೋದಾಗೆ. ಒಬ್ಬರಿಂದೊಬ್ಬರಿಗೆ ವಿಷಯ ಪಿಸುಗುಡ್ತಾ ಹೋದ್ರೆ ಕೊನೆಗೆ ಹೋಗುವಷ್ಟರಲ್ಲಿ ವಿಷಯ ಪೂರ್ತಿ ಬದಲಾಗಿರುತ್ತಲ್ವಾ? ಹೌದು ಹೌದು, ಅಸ್ಪಷ್ಟವಾಗಿರುತ್ತೆ. ಇಲ್ಲೂ ಹಾಗೇನೆ. ಆ ಡಬ್ಲ್ಯೂ ಮ್ಯಾಟ್ರಿಕ್ಸ್ನಲ್ಲಿರೋ ಸಂಖ್ಯೆಗಳು ಒಂದಕ್ಕಿಂತ ತುಂಬಾ ಕಡಿಮೆ ಇದ್ರೆ ಪದೇ ಪದೇ ಗುಣಿಸಿದಾಗ ಗ್ರೇಡಿಯಂಟು ಮಾಯವಾಗುವಷ್ಟು ಚಿಕ್ಕದಾಗುತ್ತೆ. ಇದಕ್ಕೆ ವ್ಯಾನಿಷಿಂಗ್ ಗ್ರೇಡಿಯಂಟ್ಸ್ ಅಂತಾರೆ. ವ್ಯಾನಿಷಿಂಗ್ ಗ್ರೇಡಿಯಂಟ್ಸ್ ಅಂದ್ರೆ ಆರಂಭದ ಪದಗಳ ಬಗ್ಗೆ ನೆಟ್ವರ್ಕಿಗೆ ಸಿಗೋ ಫೀಡ್ಬ್ಯಾಕ್ ತುಂಬಾ ವೀಕ್ ಆಗಿರುತ್ತೆ. ಕರೆಕ್ಟ್. ಒಂದು ದೊಡ್ಡ ಪ್ಯಾರಾಗ್ರಾಫ್ನ ಕೊನೆಯಲ್ಲಿರೋ ಪ್ರಶ್ನೆಗೆ ಉತ್ತರ ಅದರ ಆರಂಭದಲ್ಲಿದ್ರೆ ಈ ಸಮಸ್ಯೆಯಿಂದಾಗಿ ನೆಟ್ವರ್ಕ್ ಸಂಬಂಧವನ್ನ ಕಲಿಯೋಕ್ಕಾಗಲ್ಲ. ಅದರ ನೆನಪು ತುಂಬಾ ಅಲ್ಪಕಾಲದ್ದಾಗಿರುತ್ತೆ. ಇದಕ್ಕೆ ಉಲ್ಟಾ ಕೂಡ ಆಗ್ಬಹುದಾ? ಖಂಡಿತ. ಡಬ್ಲ್ಯೂ ಮ್ಯಾಟ್ರಿಕ್ಸ್ನ ಮೌಲ್ಯಗಳು ಒಂದಕ್ಕಿಂತ ದೊಡ್ಡದಾಗಿದ್ರೆ ಗ್ರೇಡಿಯಂಟ್ ಸ್ಫೋಟಗೊಳ್ಳುವಷ್ಟು ದೊಡ್ಡದಾಗುತ್ತೆ. ಅದಕ್ಕೆ ಎಕ್ಸ್ಪ್ಲೋಡಿಂಗ್ ಗ್ರೇಡಿಯಂಟ್ಸ್ ಅಂತಾರೆ. ಇದು ಟ್ರೈನಿಂಗ್ ಅನ್ನ ಅನ್ಸ್ಟೇಬಲ್ ಮಾಡುತ್ತೆ. ಹಾಗಾದ್ರೆ ಈ ಅಲ್ಪಕಾಲಿಕ ನೆನಪಿನ ಸಮಸ್ಯೆಗೆ ಪರಿಹಾರವೇ ಇಲ್ವಾ? ಮೂಲ RNN ವಿನ್ಯಾಸದಲ್ಲೇ ದೋಷ ಇದೆಯಾ? ಅಲ್ಲೇ ಕತೆ ನಿಜವಾಗಿಯೂ ರೋಚಕವಾಗೋದು. ಈ ಸವಾಲಿಗೆ ಉತ್ತರವಾಗಿ ಬಂದಿದ್ದೆ ಗೇಟೆಡ್ RNS. ಗೇಟೆಡ್ RNS? ಹೌದು. ಇವು ಮಾಹಿತಿಯ ಹರಿವನ್ನ ನಿಯಂತ್ರಿಸೋಕೆ ಗೇಟ್ಸ್ ಅನ್ನೋ ಒಂದು ಜಬರ್ದಸ್ತ್ ವ್ಯವಸ್ಥೆಯನ್ನ ಬಳಸ್ತವೆ. ಇದರಲ್ಲಿ 2 ವಿಧಗಳು ಬಹಳ ಪ್ರಸಿದ್ಧ: LSTM ಮತ್ತು GRU. LSTM, ಲಾಂಗ್ ಶಾರ್ಟ್ ಟರ್ಮ್ ಮೆಮರಿ, ಕೇಳೋಕೆ ತುಂಬಾ ಆಸಕ್ತಿದಾಯಕವಾಗಿದೆ. ಇದು ಹೇಗೆ ಈ ನೆನಪಿನ ಸಮಸ್ಯೆಯನ್ನ ಬಗೆಹರಿಸುತ್ತೆ? ಯಾವ ನೆನಪನ್ನ ಇಟ್ಟುಕೊಳ್ಳಬೇಕು, ಯಾವುದನ್ನ ಮರೆಯಬೇಕು ಅಂತ ನಿರ್ಧರಿಸೋಕೆ ಇದರಲ್ಲೇನಾದ್ರೂ ವ್ಯವಸ್ಥೆ ಇದೆಯಾ? ನೀವು ಹೇಳಿದ್ದು ಬಹುತೇಕ ಸರಿ. LSTMನ ವಿಶೇಷತೆ ಅದು. ಇದರಲ್ಲಿ ಸೆಲ್ ಸ್ಟೇಟ್ ಅಂತ ಒಂದು ಪ್ರತ್ಯೇಕ ಮಾಹಿತಿ ಮಾರ್ಗ ಇರುತ್ತೆ. ಇದನ್ನೊಂದು ಕನ್ವೇಯರ್ ಬೆಲ್ಟ್ ಅಂತ ಕಲ್ಪಿಸ್ಕೊಳ್ಳಿ. ಕನ್ವೇಯರ್ ಬೆಲ್ಟ್? ಓಕೆ. ಈ ಬೆಲ್ಟ್ ಮಾಹಿತಿಯನ್ನ ದೀರ್ಘಕಾಲದವರೆಗೆ ಯಾವುದೇ ದೊಡ್ಡ ಬದಲಾವಣೆ ಇಲ್ಲದೆ ಸಾಗಿಸುತ್ತೆ. ಈ ಕನ್ವೇಯರ್ ಬೆಲ್ಟನ್ನ ನಿಯಂತ್ರಿಸೋಕೆ 3 ಗೇಟ್ಸ್ ಇವೆ. ಇವು ಕೂಡ ಸಣ್ಣ ನ್ಯೂರಲ್ ನೆಟ್ವರ್ಕ್ಗಳೇ. 3 ಗೇಟ್ಗಳಾ? ಹೌದು. ಮೊದಲನೆಯದು ಫಾರ್ಗೆಟ್ ಗೇಟ್. ಇದು ಹಳೆ ಸೆಲ್ ಸ್ಟೇಟ್ನಿಂದ ಯಾವ ಮಾಹಿತಿಯನ್ನ ಮರಿಬೇಕು ಅಂದ್ರೆ ಕನ್ವೇಯರ್ ಬೆಲ್ಟ್ನಿಂದ ತೆಗೆದುಹಾಕಬೇಕು ಅಂತ ನಿರ್ಧರಿಸುತ್ತೆ. ಸರಿ, ಮರೆಯೋದು. ಎರಡನೆಯದು ಇನ್ಪುಟ್ ಗೇಟ್. ಇದು ಹೊಸದಾಗಿ ಬರ್ತಿರೋ ಮಾಹಿತಿಯಲ್ಲಿ ಯಾವ ಅಂಶಗಳನ್ನ ಸೆಲ್ ಸ್ಟೇಟ್ಗೆ ಅಂದ್ರೆ ಕನ್ವೇಯರ್ ಬೆಲ್ಟ್ ಮೇಲೆ ಇಡಬೇಕು ಅಂತ ನಿರ್ಧರಿಸುತ್ತೆ. ಸೇರ್ಸೋದು. ಕೊನೆಯದಾಗಿ ಔಟ್ಪುಟ್ ಗೇಟ್. ಇದು ಕನ್ವೇಯರ್ ಬೆಲ್ಟ್ ಮೇಲಿರೋ ಮಾಹಿತಿಯಿಂದ ಏನನ್ನ ಔಟ್ಪುಟ್ ಆಗಿ ಕೊಡಬೇಕು ಅಂತ ತೀರ್ಮಾನಿಸುತ್ತೆ. ವಾವ್! ಹಾಗಾದ್ರೆ ಈ ಗೇಟ್ಗಳು ಮಾಹಿತಿಯ ಹರಿವನ್ನ ಬುದ್ಧಿವಂತಿಕೆಯಿಂದ ನಿಯಂತ್ರಿಸಿ ಆ ವ್ಯಾನಿಷಿಂಗ್ ಗ್ರೇಡಿಯಂಟ್ ಸಮಸ್ಯೆಯನ್ನ ತಡೆಯುತ್ತಾ?
ಹೌದು, ಸೆಲ್ ಸ್ಟೇಟ್ನ ವಿನ್ಯಾಸದಿಂದಾಗಿ ಮಾಹಿತಿಯು ಗುಣಾಕಾರದ ಬದಲು ಹೆಚ್ಚಾಗಿ ಸಂಕಲನದ ಮೂಲಕ ಹರಿಯುತ್ತೆ. ಅಡಿಟಿವ್ ಇಂಟರಾಕ್ಷನ್. ಇದರಿಂದ ಗ್ರೇಡಿಯಂಟ್ಗಳು ಯಾವುದೇ ಅಡೆತಡೆಯಿಲ್ಲದೆ ದೀರ್ಘಕಾಲದವರೆಗೆ ಹರಿಯೋಕೆ ಸಾಧ್ಯವಾಡುತ್ತೆ. ಲಾಂಗ್ ಟರ್ಮ್ ಡಿಪೆಂಡೆನ್ಸಿ ಸಮಸ್ಯೆಗೆ ಇದೊಂದು ಅತ್ಯುತ್ತಮ ಪರಿಹಾರ. ಹಾಗಾದ್ರೆ GRU ಅಂದ್ರೇನು? ಅದು LSTMಗಿಂತ ಹೇಗೆ ಭಿನ್ನ? GRU ಅಂದ್ರೆ ಗೇಟೆಡ್ ರೀಕರೆಂಟ್ ಯೂನಿಟ್ಸ್. ಇದು LSTMನ ಒಂದು ಸರಳೀಕೃತ ಆವೃತ್ತಿ. ಇದರಲ್ಲಿ ಪ್ರತ್ಯೇಕ ಸೆಲ್ ಸ್ಟೇಟ್ ಇರಲ್ಲ, ಮತ್ತೆ 3ರ ಬದಲು 2 ಗೇಟ್ಗಳಿರುತ್ತವೆ: ಅಪ್ಡೇಟ್ ಗೇಟ್ ಮತ್ತು ರೀಸೆಟ್ ಗೇಟ್. ಓ, ಇನ್ನು ಸಿಂಪಲ್. ಹೌದು, ಇದು LSTMನಷ್ಟೇ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಮತ್ತು ಕಂಪ್ಯೂಟೇಷನಲ್ ದೃಷ್ಟಿಯಿಂದ ಸ್ವಲ್ಪ ಸುಲಭ. ಕೆಲವು ಸಂದರ್ಭಗಳಲ್ಲಿ GRU ಇನ್ನೂ ಉತ್ತಮ ಫಲಿತಾಂಶ ಕೊಡುತ್ತೆ. ಅದ್ಭುತ. ಹಾಗಾದ್ರೆ ನಾವು RNNಗಳ ಮೂಲ ವಿನ್ಯಾಸದಿಂದ ಶುರು ಮಾಡಿ ಅದರ ದೊಡ್ಡ ಸವಾಲನ್ನ ಅರ್ಥ ಮಾಡಿಕೊಂಡು LSTM ಅನ್ನೋ ಪರಿಹಾರದವರೆಗೂ ಬಂದಿದ್ದೀವಿ. ಆದರೆ ಪುಸ್ತಕದಲ್ಲಿ ಬೈಡೈರೆಕ್ಷನಲ್ ಮತ್ತು ಡೀಪ್ RNNಗಳ ಬಗ್ಗೆ ಕೂಡ ಹೇಳಿದ್ದಾರಲ್ಲ, ಅವುಗಳ ಪಾತ್ರವೇನು? ಹೌದು, ಅವು ಮೂಲ RNNನ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸೋ 2 ಪ್ರಮುಖ ವಿನ್ಯಾಸಗಳು. ಒಂದು ಬೈಡೈರೆಕ್ಷನಲ್ RNS. ಬೈಡೈರೆಕ್ಷನಲ್ ಅಂದ್ರೆ 2 ದಿಕ್ಕುಗಳು. ಕರೆಕ್ಟ್. ಕೆಲವು ಸನ್ನಿವೇಶಗಳಲ್ಲಿ ಒಂದು ಪದದ ಅರ್ಥ ತಿಳಿಯೋಕೆ ಅದರ ಹಿಂದಿನ ಪದಗಳಷ್ಟೇ ಅಲ್ಲ, ಮುಂದಿನ ಪದಗಳು ಮುಖ್ಯವಾಗ್ತವೆ. ಒಂದು ಉದಾಹರಣೆ ಕೊಡಿ. ಈಗ ಹಿ ಸೆಡ್ ಟೆಡಿ ಈಸ್ ಮೈ ಫೇವರಿಟ್ ಪ್ರೆಸಿಡೆಂಟ್ ಅಂತ ಒಂದು ವಾಕ್ಯ ಇದ್ರೆ, ಟೆಡಿ ಯಾರು ಅಂತ ತಿಳಿಯೋಕೆ ಪ್ರೆಸಿಡೆಂಟ್ ಅನ್ನೋ ಪದ ಬರೋವರೆಗೂ ಕಾಯಬೇಕು. ಹೌದು, ನಿಜ. ಬೈಡೈರೆಕ್ಷನಲ್ RNNನಲ್ಲಿ ಒಂದು RNA ವಾಕ್ಯವನ್ನ ಮುಂದಕ್ಕೆ ಓಡಿದ್ರೆ ಇನ್ನೊಂದು RNA ಹಿಂದಕ್ಕೆ ಓದುತ್ತೆ. ಇದರಿಂದ ಪ್ರತಿ ಪದಕ್ಕೂ ಭೂತಕಾಲ ಮತ್ತು ಭವಿಷ್ಯಕಾಲ 2ರ ಕಾಂಟೆಕ್ಸ್ಟ್ ಕೂಡ ಸಿಗುತ್ತೆ. ಓ, ಇದು ಭಾಷಾಂತರದಂತಹ ಕೆಲಸಗಳಿಗೆ ತುಂಬಾ ಉಪಯುಕ್ತ ಅನ್ಸುತ್ತೆ. ಹಾಗಾದ್ರೆ ಡೀಪ್ RNNs ಅಂತ ಏನು? ಒಳ್ಳೆ ಪ್ರಶ್ನೆ. ನಾವು ನೋಡಿದ U-V-W ಮ್ಯಾಟ್ರಿಕ್ಸ್ಗಳು ಒಂದೇ ಲೇಯರ್ನ ಟ್ರಾನ್ಸ್ಫಾರ್ಮೇಷನ್. ಇವುಗಳಿಗೆ ಡೆಪ್ತ್ ಸೇರಿಸೋದ್ರಿಂದ, ಅಂದ್ರೆ ಪ್ರತಿ ಹಂತದಲ್ಲೂ ಒಂದಕ್ಕಿಂತ ಹೆಚ್ಚು ಲೇಯರ್ಗಳನ್ನ ಬಳಸೋದ್ರಿಂದ ಮಾಡೆಲ್ನ ಕೆಪಾಸಿಟಿ ಹೆಚ್ಚುತ್ತೆ. ಅದು ಹೆಚ್ಚು ಸಂಕೀರ್ಣವಾದ ಪ್ಯಾಟರ್ನ್ಗಳನ್ನ ಕಲಿಗಲ್ಲದು. ಅಂದ್ರೆ ಸೀಕ್ವೆನ್ಸ್ ಅನ್ನ ಉದ್ದವಾಗಿ ನೋಡೋ ಬದಲು ಆಳವಾಗಿ ನೋಡೋದು. ಎಕ್ಸಾಕ್ಟ್ಲಿ. ಆದರೆ ಡೆಪ್ತ್ ಹೆಚ್ಚಾದಂತೆ ಗ್ರೇಡಿಯಂಟ್ ಫ್ಲೋ ಆಗೋದು ಕಷ್ಟ. ಅದಕ್ಕೆ ಸ್ಕಿಪ್ ಕನೆಕ್ಷನ್ಸ್ ಅಂತ ಬೇರೆ ತಂತ್ರಗಳನ್ನ ಬಳಸ್ತಾರೆ. ಪುಸ್ತಕದಲ್ಲಿ ರಿಕರ್ಸಿವ್ ನ್ಯೂರಲ್ ನೆಟ್ವರ್ಕ್ಸ್ ಬಗ್ಗೆನೂ ಒಂದು ಸಣ್ಣ ಲೆಕ್ಕ ಇದೆ. ಇದು ರೀಕರೆಂಟ್ ಅಲ್ಲ, ರಿಕರ್ಸಿವ್. ಏನು ವ್ಯತ್ಯಾಸ? ರಿಕರೆಂಟ್ ನೆಟ್ವರ್ಕ್ಸ್ ಒಂದು ಸರಪಳಿಯ ಹಾಗೆ ಚೈನ್ ಲೈಕ್ ಸ್ಟ್ರಕ್ಚರ್ ಪ್ರಾಸೆಸ್ ಮಾಡಿದ್ರೆ, ರಿಕರ್ಸಿವ್ ನೆಟ್ವರ್ಕ್ಸ್ ಒಂದು ಮರದ ಹಾಗೆ ಟ್ರೀ ಲೈಕ್ ಸ್ಟ್ರಕ್ಚರ್ ಪ್ರಾಸೆಸ್ ಮಾಡ್ತವೆ. ವಾಕ್ಯಗಳ ವ್ಯಾಕರಣದ ರಚನೆಯನ್ನ ಅರ್ಥ ಮಾಡಿಕೊಳ್ಳೋಕೆ ಇವು ಸೂಕ್ತ. ಆದರೆ ಈಗ ಅಷ್ಟು ಬಳಕೆಯಲ್ಲಿಲ್ಲ. ಹಾಗಾದ್ರೆ ಇವತ್ತಿನ ಚರ್ಚೆಯನ್ನ ಒಟ್ಟಾರೆಯಾಡಿ ನೋಡಿದ್ರೆ, ನಾವು ಒಂದು ಸರಳ ನೆನಪಿನ ಲೂಪ್ ಇರೋ ನೆಟ್ವರ್ಕ್ನಿಂದ ಶುರು ಮಾಡಿದ್ವಿ. ಅದರ ಪ್ಯಾರಾಮೀಟರ್ ಶೇರಿಂಗ್ ಅನ್ನೋ ಅದ್ಭುತ ಐಡಿಯಾ ನೋಡಿದ್ವಿ. ಹೌದು. ನಂತರ ಅದರ ಅಲ್ಪಕಾಲಿಕ ನೆನಪಿನ ಶಕ್ತಿ ಎಂಬ ದೊಡ್ಡ ದೋಷ ಅಂದ್ರೆ ವ್ಯಾನಿಷಿಂಗ್ ಗ್ರೇಡಿಯಂಟ್ಸ್ ಅನ್ನ ಗುರುತಿಸಿದ್ವಿ. ಕೊನೆಗೆ LSTM ಮತ್ತು GRUಗಳಂತಹ ಗೇಟೆಡ್ ವಿನ್ಯಾಸಗಳು ಹೇಗೆ ಬುದ್ಧಿವಂತ ಮೆಮರಿ ಮ್ಯಾನೇಜರ್ಗಳ ಹಾಗೆ ಕೆಲಸ ಮಾಡಿ ಈ ಸಮಸ್ಯೆಯನ್ನ ಬಗೆಹರಿಸ್ತವೆ ಅಂತಾನೂ ಅರ್ಥ ಮಾಡ್ಕೊಂಡ್ವಿ. ಹೌದು, ಒಂದು ಒಳ್ಳೆ ಸಾರಾಂಶ. ಈ ನೆಟ್ವರ್ಕ್ಗಳು ಕೇವಲ ನೆನ್ಪಿಟ್ಕೊಳ್ಳೋದಲ್ಲ, ಮಾಹಿತಿಯನ್ನ ಹೇಗೆ ದೀರ್ಘಕಾಲದವರೆಗೆ ನಿಯಂತ್ರಿತ ರೀತಿಯಲ್ಲಿ ಉಳಿಸ್ಕೊಳ್ತವೆ ಅಂತ ನೋಡಿದ್ವಿ. ಪರೀಕ್ಷೆಯ ದೃಷ್ಟಿಯಿಂದ ಪ್ಯಾರಾಮೀಟರ್ ಶೇರಿಂಗ್, BPTT, ವ್ಯಾನಿಷಿಂಗ್ ಗ್ರೇಡಿಯಂಟ್ಸ್ ಮತ್ತು LSTMನ ಗೇಟ್ಗಳ ಕಾರ್ಯವೈಖರಿ ಇವು ತುಂಬ ಪ್ರಮುಖ ಅಂಶಗಳು. ಖಂಡಿತ. ಈ ಇಡೀ ಚರ್ಚೆ ನನ್ನ ಮನಸ್ಸಲ್ಲಿ ಒಂದು ಮುಂದಿನ ಪ್ರಶ್ನೆಯನ್ನ ಹುಟ್ಟುಹಾಕುತ್ತಿದೆ. ಯಾವುದದು? ಈ LSTMನಂತಹ ಮಾಡೆಲ್ಗಳು ಮಾಹಿತಿಯನ್ನ ದೀರ್ಘಕಾಲ ನೆನ್ಪಿಟ್ಕೊಳ್ಬಲ್ಲವು, ಸರಿ. ಆದ್ರೆ 1000 ಪದಗಳ ಲೇಖನ ಓದಿ ಒಂದು ಪ್ರಶ್ನೆಗೆ ಉತ್ತರ ಕೊಡುವಾಗ ಇಡೀ ಲೇಖನ ಮುಖ್ಯವಲ್ಲ ಅಲ್ವಾ? ಕೇವಲ 1-2 ವಾಕ್ಯಗಳು ಮಾತ್ರ ಮುಖ್ಯ. ನಮ್ಮ ಮೆದುಳು Module 4 ಮುಖ್ಯವಾದ Machine ಭಾಗದ Learning. ಮೇಲೆ Prepare to ಗಮನ score ಅಥವಾ high attention with podcast ಹರಿಸುತ್ತೆ. Pathshala. ಈ ಮಾಡೆಲ್ಗಳು ಕೇವಲ ನೆನ್ಪಿಟ್ಕೊಳ್ಳೋದಷ್ಟೇ ಅಲ್ಲದೆ ಒಂದು ದೀರ್ಘವಾದ ಸೀಕ್ವೆನ್ಸ್ನಲ್ಲಿ ಯಾವುದು ಹೆಚ್ಚು ಮುಖ್ಯವಾದ ಮಾಹಿತಿ ಅಂತ ಗಮನ ಹರಿಸೋದನ್ನ ಹೇಗೆ ಕಲಿಬಹುದು? ಅತ್ಯುತ್ತಮವಾದ ಪ್ರಶ್ನೆ. ನೀವು ಈ ಕ್ಷೇತ್ರದ ಮುಂದಿನ ದೊಡ್ಡ ಹೆಜ್ಜೆ ಬಗ್ಗೆ ಕೇಳ್ತಿದ್ದೀರಿ. ಈ ಪ್ರಶ್ನೆಗೆ ಉತ್ತರವೇ ಅಟೆನ್ಷನ್ ಮೆಕ್ಯಾನಿಸಮ್. ಇದು RNNಗಳ ಮಿತಿಗಳನ್ನ ಮೀರಿ ಇವತ್ತಿನ ಅತ್ಯಾಧುನಿಕ ಟ್ರಾನ್ಸ್ಫಾರ್ಮರ್ ಮಾಡೆಲ್ಗಳ ಹುಟ್ಟಿಗೆ ಕಾರಣವಾದ ಒಂದು ಕ್ರಾಂತಿಕಾರಿ ಪರಿಕಲ್ಪನೆ. ಆದರೆ ಆದರೆ ಅದು ಮತ್ತೊಂದು ಆಳವಾದ ಚರ್ಚೆಯ ವಿಷಯ.